ಆದಮೇಲೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದಮೇಲೆ ನಿರ್ಮಲಾ ಸೀತಾರಾಮನ್ ನಿಮಗೆ ಗೊತ್ತದೆ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈ ದೇಶದ ಆರ್ಥಿಕ ಅಥವಾ ಫೈನಾನ್ಸ್ ಮಿನಿಸ್ಟರ್. ಇವರು ಲೋಕಸಭೆಯಲ್ಲಿ ಕಳೆದ 10 ವರ್ಷಗಳಲ್ಲಿ 16.35 ಲಕ್ಷ ಕೋಟಿ ರೈಟ್ ಆಫ್ ಆಗ್ಯದ ಬ್ಯಾಂಕ್ಗಳಲ್ಲಿ NPA. ಯಾರಿಂದ NPA ಆಯಿತು? ಈ ಕಂಪ್ನಿಗಳಿಂದ, ಕಾರ್ಪೊರೇಟ್ ಕಂಪ್ನಿಗಳಿಂದ, ಯಾವ ರೈತರಿಂದಲ್ಲ, ಯಾವ ದುಡಿ ವರ್ಗದಿಂದಲ್ಲ, ಯಾವ ಒಂದು ಏನಪ್ಪ ಅಂತಂದ್ರೆ ಆಶಾ ಕಾರ್ಯಕರ್ತೆಯರಿಂದಲ್ಲ, ಯಾವ ಒಂದು ಶಿಕ್ಷಣದಿಂದಲ್ಲ. ಶಿಕ್ಷಣಕ್ಕೆ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಕೊಡ್ಬೇಕಪ್ಪ ಅಂದ್ರೆ ಹಿಂದೆ ಮಾಡ್ತಾ ಇರ್ತಾರೆ 2%. ಇದು ರೈಟ್ ಅಪ್ ಸಾಲ ತಗೊಳ್ಳೋದು, ಬೋರ್ಡ್ ಖಾತೆ ಹಾಕ್ಕೊಂಡು ಹೋಗೋದು. ಅದರ ರೈತನ ಸಾಲ ಆದ್ರೆ 72,000 ಕೋಟಿ ರೂಪಾಯಿ ಸೋನಿಯಾ ಗಾಂಧಿ ಅವರಿದ್ದಾಗ ವೇವಪ್ ಮಾಡಿದಾಗ ಎಷ್ಟು ಇಡೀ ದೇಶ ತುಂಬ ಈ ಜನ ಯಾವ ರೀತಿ ಉಗ್ರ ಹೋರಾಟವನ್ನು ಮಾಡಿದರು. ಇವರು ಸರ್ ಹೇಳ್ತಾರೆ, ನಮ್ಮ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಸರ್ ಹೇಳ್ತಾರೆ, ಏನು 10 ವರ್ಷದಾಗ 16.35 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ವಿ ನಾವು, ಪಾನಹರದಾಗ ಬಗೆದು ಬಿಡೋದ್ರಿ. ಇವಾಗ ಒಪ್ಕೊಂಡಿದ್ದೀವಿ ಇವತ್ತು. ಆದ್ರೆ ಇದು ಸಲುವಾಗಿ ಯಾರು 24 ಲಕ್ಷ ಕೋಟಿ 30 ಲಕ್ಷ ಕೋಟಿ ಇನ್ನೂ ಹೇಳ್ತಾ ಇರ್ತಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. ಅವ್ರ ಕಾರಣ ಇವ್ರ ಕಾರಣ. ಇದು ಇವತ್ತು ದೊಡ್ಡ ಪ್ರಶ್ನೆ. ಯಾಕೆ ರೀ ಪ್ರತಿ ವರ್ಷ CAG ನೀವು ಪಬ್ಲಿಷ್ ಮಾಡ್ತಾ ಇಲ್ಲ, CBG ಯಾಕೆ ಪಬ್ಲಿಷ್ ಮಾಡ್ತಾ ಇಲ್ಲ? ಅವ್ರಲ್ಲಿ ನೀವು ಎಷ್ಟು ಕೊಟ್ಟಿರಿ, ಏನು ಮಾಡಿರಿ, ಏನು ರಿನಪ್ ಮಾಡಿರಿ, ಯಾರು ಕೊಟ್ಟಿರಿ, ರೈತರಿಗೆ ಏನು ಕೊಟ್ಟಿರಿ, ಬಡವರಿಗೆ ಏನು ಕೊಟ್ಟಿರಿ, ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿರಿ, ಎಷ್ಟು PSUಗಳನ್ನ ಸೃಷ್ಟಿ ಮಾಡಿದಿರಿ, ತಯಾರು ಮಾಡಿದಿರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರಿ? ಯಾಕೆ ನಿಮ್ಮಿಂದ ಬರ್ತಾ ಇಲ್ಲ ಕಳೆದ 10 ವರ್ಷಗಳಿಂದ? ಒಮ್ಮೆ ಏನೋ ಕೊಟ್ಟರಿ, ಅದು ರೋಡ್ ಸಲುವಾಗಿ 18 ಕೋಟಿ 250 ಕೋಟಿ ಆಯಿತು, ಮುಚ್ಚಿಬಿಟ್ರಿ. CAG ಒಳಗೆ ಬರ್ತಾ ಇಲ್ಲ. ಏನು ಕಾರಣ? ಇದು ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲೇ ಈ ಒಂದು BJP ಜನ ಕೇಳ್ತಾ ಇದ್ದರು, ಎಲ್ಲದರಲ್ಲಿ ನಿಮ್ಮ CAG, ಎಲ್ಲದ ನಿಮ್ಮ CBG, ಎಲ್ಲದೋ ರಿಪೋರ್ಟ್ಗಳು, ಎಲ್ಲದೋ ಇವಾಗೆಲ್ಲ JPC ನೇಮಿಸ್ರಿ, ಇವಕ್ಕೆಲ್ಲ ವೈಟ್ ಪೇಪರ್ ತೊಗೊಂಬಳ್ರಿ, ಮಾತಾಡ್ತಿದ್ರಿ. ಈಗ ಯಾಕೆ ನೀವು ವೈಟ್ ಪೇಪರ್ ಥರ ಬರೋದು, ಯಾಕೆ ನೀವು JPC ನೇಮಿಸಬಾರ್ದು? ಇನ್ನೂ ಏನಾಗ್ಯದಪ್ಪ ಗದ್ದಲ ಇದರಲ್ಲೇ? ಆರಾಮಾಗಿ ಹೇಳಿಬಿಟ್ರು, 14 ಲಕ್ಷ ಕೋಟಿ ರೂಪಾಯಿ ನಾವು ಕಳೆದ 10 ವರ್ಷ 16.35 ಲಕ್ಷ ಕೋಟಿ ರೂಪಾಯಿ ರೈಟ್ ಅಪ್ ಮಾಡೀವಿ. ರೈಟ್ ಅಪ್ ಮಾಡಿದ್ರೆ ಅರ್ಧ ಹಾಕಿಬಿಡೋದು, ತೆಗೆದು ಹಾಕಿಬಿಡೋದು, ಮುಗಿತು. ಇನ್ನು ಹೊಸರಿ ಮಾಡಿದ್ವಿ. ಯಾವಾಗ ಹೊಸ ಮಾಡೋರು ನೀವು? ಈಗಾಗಲೇ